ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ ಏನು ಶೇರ್ ಮಾಡ್ಕೊತ ಇಲ್ಲ. ನೆನ್ನೆ ಹಾಕಿರೋ ವೀಡಿಯೋಗೆ ಅಂತೂ ಅದೇ ರೆಡ್ ಸ್ಯಾರಿ ಹಾಕ್ಕೊಂಡು ಹೋಗಿದ್ನಲ್ಲ, ಜ್ಯುವೆಲರಿನೂ ರೆಡ್ ಸ್ಯಾರಿ ಹಾಕ್ಕೊಂಡು ಹೋಗಿದ್ನಲ್ಲ. ಸೊ ಆ ವಿಡಿಯೋಗೆ ತುಂಬ ಅಂದರೆ ತುಂಬ ಕಾಮೆಂಟ್ಸು ಯೂಟ್ಯೂಬಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಹೆವಿ ಕಾಮೆಂಟ್ಸ್ ಬಂದಿದೆ ಪರ್ಸ್ನಲಿ ನನಗೆ. ಆ ಸ್ಯಾರಿ ಡೀಟೇಲ್ಸ್ ಮತ್ತು ಜ್ಯುವೆಲರಿ ಡೀಟೇಲ್ಸ್ ನಮ್ಗೆ ಬೇಕೇ ಬೇಕು, ಕೊಡಿ ಕೊಡಿ ಅಂತ ಕೇಳ್ತಾನೆ ಇದ್ದೀರಾ. ಸುಮ್ಮನೆ ಲೇಟ್ ಮಾಡಿದ್ರೆ ಪಾಪ ನಿಮಗೂ ಅದ್ರ ಮೇಲೆ ಇರುವಂಥ ಇಂಟ್ರೆಸ್ಟ್ ಹೊರಟೋಗುತ್ತೆ. ಸೊ ಹಂಗಾಗಿ ನಂತರ ನನ್ನನ್ನು ಇಷ್ಟಪಡೋರು ಸೊ ತುಂಬ ಜನ ನೋಡ್ತಾ ಇರ್ತೀರಲ್ಲ, ಬರೀ ಒಂದು 70% 80% ಲೇಡೀಸೇ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸು. ಹಂಗಾಗಿ ಅವ್ರಿಗೂ ಯೂಸ್ ಆಗಲಿ, ನಾನು ಒಬ್ಬಳೇ ಹಾಕ್ಕೊಂಡ್ರೆ ಏನು ಚಂದ ಚೆನ್ನಾಗಿರುವಂಥ ಜ್ಯುವೆಲರಿ ಸ್ಯಾರೀಸ್ ಎಲ್ಲ. ಸೊ ನೀವು ತೊಗೊಂಡು ನೀವು ಚೆನ್ನಾಗಿ ಹಾಕ್ಕೊಂಡು ನೀವು ಚೆನ್ನಾಗಿರ್ರಿ ಅಂತ ಹೇಳ್ತಾ ಸೊ ಬೇಗನೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ನಿನ್ನೆ ನಾನು ಹಾಕಿದ್ದಷ್ಟೇ, ಅದಕ್ಕೂ ಮುಂಚೆನೇ ಇಷ್ಟೆಲ್ಲ ಕಾಮೆಂಟ್ಸ್ ಬಂದುಬಿಟ್ಟಿದೆ. ವಿಡಿಯೋ ಪೋಸ್ಟ್ ಮಾಡ್ತೀನೋ ಇಲ್ಲೋ ಅನ್ನಿಸ್ಬಿಟ್ಟಿತ್ತು ನನಗೆ, ಅಷ್ಟೊಂದು ಕಾಮೆಂಟ್ಸು. ಖುಷಿ ಆಯಿತು, ಏನು ಇಷ್ಟೊಂದು ಕ್ಯೂರಿಯಾಸಿಟಿನ ಈ ಥರ ಅಂದರೆ ಒಳ್ಳೆ ಜ್ಯುವೆಲರಿ ಕಲೆಕ್ಷನ್ ನಾನು ಸೆಲೆಕ್ಟ್ ಮಾಡ್ತೀನ ಅಂತ ಅನ್ನಿಸ್ಬಿಡ್ತು ನನಗೆ, ಸ್ಯಾರಿ ಆ್ಯಂಡ್ ಜ್ಯುವೆಲರಿ. ಹಾಗಾಗಿ ಶೇರ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದೆ ನಿಮ್ಮ ಮುಂದೆ. ಹಾಗೆ ಮೊದಲನೇದಾಗಿ ಅದಕ್ಕಿಂತಲೂ ಮೊದಲು ಒಂದು ಮೆಸೇಜ್ನ ನಾನು ಇದು ಮಾಡ್ತೀನಿ. ಅವರು ಒಂದು ಮೆಸೇಜ್ ಮಾಡಿದ್ದಾರೆ, ಕಾವ್ಯ ಅನ್ನೋರು. ಏನಂದರೆ, ಅಕ್ಕ ಮೇ 30ಗೆ 2 years ಆ್ಯನಿವರ್ಸರಿ ನಮ್ಮದು, ವಿಶ್ ಮಾಡಿ ಅಂತಂದು ಹೇಳ್ಬಿಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ಮೆಸೇಜ್ ನೋಡಿಬಿಟ್ಟು. ಯಾಕಂದರೆ 2ನೇ ವರ್ಷದ ಆ್ಯನಿವರ್ಸರಿ. ಲೈಫ್ ಲಾಂಗು ನೀವು ಜೀವನ ಪೂರ್ತಿ ಖುಷಿಯಾಗಿರಿ ಗಂಡ ಹೆಂಡ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ದೇವರು ಒಳ್ಳೆ ಜೀವನ ಕೊಟ್ಟು ನಿಮ್ಮಿಬ್ರಿಗೂ ಚೆನ್ನಾಗಿ ಕಾಪಾಡಲಿ, ಮನೆ ತುಂಬ ಮಕ್ಕಳಾಗಲಿ. ಅಂದರೆ ಮನೆ ತುಂಬ ಮಕ್ಕಳು ಯಾರೂ ಮಾಡ್ಕೊಳ್ಳಲ್ಲ, ಹೇಳಿದ್ದು ಒಂದು ಇಲ್ಲಾಂದರೆ 2 ಈಗ ಅಷ್ಟೇ. ಹಾಗಾಗಿ ಮಕ್ಕಳಾಗಿ ಚೆನ್ನಾಗಿರಲಿ ಅಂತಂದು ಹೇಳ್ಬಿಟ್ಟು ದೇವ್ರ ಹತ್ರ ಕೇಳ್ಕೊತೀನಿ. ಮೆನಿ ಮೋರ್ ಹ್ಯಾಪಿ ಆ್ಯನಿವರ್ಸರಿ. ಇದೇ ಥರ ನೀವು 100 ಆ್ಯನಿವರ್ಸರಿ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ಸಿಸ್ಟರ್ ನೀವು ವಿಶ್ ಮಾಡಿ ಅಂತ ಹೇಳಿದ್ದಕ್ಕೆ. ನೀವು ವಿಶ್ ಮಾಡಿ. ಸೊ ಆದಷ್ಟು ನಿಮಗೆ ಫ್ರೀ ಟೈಮ್ ಅನ್ನೋದಿದ್ದರೆ ಸೊ ಕಾವ್ಯ ಅನ್ನೋರಿಗೆ ನೀವು ವಿಶ್ ಮಾಡಿ ಹೇಳಿದ್ದೀನಿ ವಿಡಿಯೋದಲ್ಲಿ. ಹಾಗೆ ಸುಮಾರು ಕಾಮೆಂಟ್ಸ್ ಬಂದಿದ್ದು ಒಂದೇ, ನನಗೆ ಸ್ಯಾರಿ ಡೀಟೇಲ್ಸ್ ಕೊಡಿ ಆ್ಯಂಡ್ ಜ್ಯುವೆಲರಿ ಡೀಟೇಲ್ಸ್ ಕೊಡಿ, ನಾವು ತೊಗೋಬೇಕು ಅಂತ. ಫಸ್ಟು ಸ್ಯಾರಿ ಡೀಟೇಲ್ಸ್ನ ಹೇಳ್ಬಿಡ್ತೀನಿ. ಯಾವ ಥರ ಇದೆ ಅಂದರೆ, ಇದು ರೆಡ್ಡು ನೋಡೋದಕ್ಕೆ ವಿಡಿಯೋದಲ್ಲಿ ಒಂದು ಸ್ವಲ್ಪ ಪಿಂಕಿಶಾಗಿ ಕಾಣ್ಬೋದೇನೋ ಗೊತ್ತಿಲ್ಲ, ಆಗಲಿ ಸ್ವಲ್ಪ ಜನ ಪಿಂಕ್ ಥರ ಕಾಣುತ್ತೆ ಅಂತಂದು ಹೇಳಿದ್ರಿ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನನಗೇನೋ ರೆಡ್ ಥರನೇ ಇದೆ. ಸೊ ನಿಮಗೆ ಪಿಂಕ್ ಥರ ಕಾಣ್ತಾ ಇದೆಯೇನೋ ಗೊತ್ತಿಲ್ಲ. ನೋಡಿ ಏನು ಸಖತ್ತಾಗಿದೆ ಅಂತೀರಾ. ನಾವು ಇನ್ನೊಂದು ಸ್ಯಾರಿನ ನೋಡೋಕ್ಕೆ ಅಂತ ಹೋಗಿದ್ವಿ. ಎಲ್ಲಿ ಅಂದರೆ, ಇದನ್ನು ಆಫ್ಲೈನಲ್ಲೇ ನಾನು ತೊಗೊಂಡಿದ್ದು NS ಸಿಲ್ಕಲ್ಲಿ ತುಮಕೂರಲ್ಲಿ. ಅಲ್ಲಿ ನಾವು ರೇಷ್ಮೆ ಸೀರೆ ನೋಡೋಕ್ಕೆ ಅಂತ ಹೋಗಿದ್ವಿ, ನಮಗೆ ಮಡ್ಲಕ್ಕಿಗೆ ಅಂತಂದು. ಅವತ್ತು ಕಲೆಕ್ಷನ್ ನನಗೆ ಅಷ್ಟಾಗಿ ಯಾಕೋ ಅಲ್ಲಿ ಲೈಕ್ ಆಗಿರಲಿಲ್ಲ. ಇನ್ನೇನು ವಾಪಸ್ ಬರಬೇಕು ಅನ್ನೋ ಮೇಲ್ಗಡೆ ರೇಷ್ಮೆ ಸೀರೆಗೆಲ್ಲ ಸಪ್ರೇಟ್ ಮೇಲೆ ಫ್ಲೋರಲ್ಲಿ ತೋರಿಸ್ತಾರೆ NS ಸಿಲ್ಕಲ್ಲಿ. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದ್ವಿ. ಸುಮಾರು ಹೊತ್ತೆಲ್ಲ ನೋಡಿದ್ರು, ನನಗೆ ಯಾಕೋ ಯಾವುದೂ ಸೆಟ್ ಆಗಲಿಲ್ಲ. ಸರಿ ಬಿಡೋ ಅಂತ ವಾಪಸ್ ಹೋಗೋಣ ಅಂತ ಬರಬೇಕಾದ್ರೆ ಆವಾಗ ನನಗೆ ಕೆಳಗಡೆ ಅವರೇ ಮೇಲ್ಗಡೆ ತೋರಿಸಿದ್ರು, ಅವರೇ ಕೆಳಗಡೆ ಒಂದು ಕಲೆಕ್ಷನ್ ಇದೆ ಸ್ವಲ್ಪ ಕಡಿಮೆ ರೇಟಿಂದು, ಅದು ತೋರಿಸ್ತೀನಿ ಬನ್ನಿ, ನಿಮ್ಗೆ ಇಷ್ಟ ಆದರೆ ತೊಗೊಳಿರಂತೆ ಅಂತ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರಿಂದ ನಾನು ನನ್ನ ತಮ್ಮ ಎಲ್ಲರೂ ಬಂದ್ವಿ. ಸರಿ ಅಂತಂದು ಹೋಗಿ ಕೇಳಿದ್ರೆ ಅವರು ಇದನ್ನು ತೋರಿಸಿದ್ರು. ಇದರಲ್ಲಿ ಇನ್ನೂ ಒಂದು ಸ್ಟಾರ್ಟಿಂಗ್ ಒಂದು 4-5 ಡಿಸೈನ್ ತೋರಿಸಿದ್ರು, ಅದು ಇಷ್ಟ ಆಗಲಿಲ್ಲ ನನಗೆ. ಕೊನೆಯದಾಗಿ ಇದನ್ನು ತೆಗೆದ್ರು. ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ, ನಿಮ್ಮ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿರುತ್ತೆ, ಇದನ್ನು ತೊಗೊಳ್ರಿ ಅಂದರು. ನಾನು ಅದೇನೋ ಅವ್ರು ತೆಗ್ದಿದ ತಕ್ಷಣ ನನಗೆ ಇಷ್ಟ ಆಗ್ಬಿಡ್ತು. ಅವ್ರು ತೊಗೊಳ್ಳಿ ಅನ್ನೋದಕ್ಕೆ ನಾನು ತೊಗೊಂಡಿಲ್ಲ, ನನಗೆ ಇಷ್ಟ ಆಗಬೇಕು ಮೇನ್. ಯಾವುದೇ ಒಂದು ಬಟ್ಟೆ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ನಾನು ಇಷ್ಟಪಟ್ಟು ತೊಗೊಂಡ್ರೆ, ಇಲ್ಲ ಬೇರೆಯವ್ರ ಬಲವಂತಗೆ ಫೋರ್ಸ್ಗೆ ನಾನು ಯಾವತ್ತೂ ಬಟ್ಟೆ ಒಡವೆ ಈ ಥರ ಎಲ್ಲ ತಗೊಳಕ್ಕೆ ಹೋಗಲ್ಲ. ನನಗೆ ಇಷ್ಟ ಆಗಿರ್ಬೇಕು ಮೇಯ್ನು. ಇದು ತೆಗ್ದಿದ ತಕ್ಷಣ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ, ಸ್ಯಾರಿ ನೋಡಿದ ತಕ್ಷಣ ಕಲರು ಅಷ್ಟು ಬ್ರೈಟ್ನೆಸ್ಸು ಅಷ್ಟು ಚೆನ್ನಾಗಿತ್ತು. ನನಗೆ ಇದೇ ಬೇಕು ಅಂತ ಹೇಳ್ಬಿಟ್ಟು ಇದನ್ನೇ ತಗೊಂಡೆ. ನೋಡಿ ಸ್ಯಾರಿ ಫುಲ್ ಇದೇ ಥರನೇ ಇರುತ್ತೆ, ಇನ್ನೇನು ಡಿಸೈನ್ ಇಲ್ಲ. ಸ್ಯಾರಿ ಫುಲ್ ಇದೇ ಥರನೇ ಬಾಕ್ಸ್ ಟೈಪ್ ಬರುತ್ತೆ ಜರಿ ವರ್ಕಲ್ಲಿ. ಆಮೇಲೆ ಮಧ್ಯೆ ಈ ಥರ ಒಂದು ಡಾಟ್ ಥರ ಅದು ವರ್ಕೇನೆ. ಹಂಗಾಗಿ ಜರಿ ವರ್ಕು ಎಲ್ಲನೂ ಸ್ಯಾರಿ ವೇವಿಂಗಲ್ಲೇ ಬಂದಿದೆ. ಸ್ಯಾರಿ ಫುಲ್ ಇದೇ ರೀತಿಯೇ ಇರುತ್ತೆ. ಆ್ಯಂಡ್ ಬಾರ್ಡ್ರು ಸ್ಯಾರಿ ಪಲ್ಲು ಬಾರ್ಡ್ರ್ ಇಲ್ಲ, ಇದಕ್ಕೆ ಸೇಮ್ ಇದೇ ಥರನೇ ಇರುತ್ತೆ ಅಷ್ಟೇ, ಬಾರ್ಡ್ರ್ ಏನಿಲ್ಲ. ಪಲ್ಲು ಬಂದುಬಿಟ್ಟು ಸ್ಯಾರಿದು ಈ ಥರ ಇರುತ್ತೆ. ನೋಡಿ ಈ ರೀತಿ ಚಿಕ್ಕ ಪಲ್ಲು ಬಂದಿರುತ್ತೆ. ಆದರೆ ಸೆರಗ್ಗೆ ಮಾತ್ರ ಈ ಥರ ಟೇಜಲ್ಸ್ ಕೊಟ್ಟಿರ್ತಾರೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲುಕ್ ಅನ್ನೋದು. ನೋಡಿ ಎಷ್ಟು ಚೆನ್ನಾಗಿದೆ. ಆಲ್ ಓವರ್ ಸ್ಯಾರಿ ಇದೇ ಥರನೇ ಇರುತ್ತೆ. ನೋಡಿ ಕಲರ್ ಏನು ಸಖತ್ತಾಗಿ ಕಾಣ್ತಿದೆ ಅಂದರೆ, ಭಾಳ ಚೆನ್ನಾಗಿರುತ್ತೆ. ಇದು ಸ್ಯಾರಿ. ಬ್ಲೌಸ್ ಬಂದುಬಿಟ್ಟು ಪ್ಲೈನಲ್ಲಿ ಬಂದಿತ್ತು. ಸ್ಯಾರಿ ಆ ಥರ ಇತ್ತಲ್ಲ, ಅದಕ್ಕೆ ಬ್ಲೌಸ್ ಪ್ಲೈನಲ್ಲಿ ಕೊಟ್ಬಿಟ್ಟಿದ್ರು, ಬಾರ್ಡ್ರ್ ಕೊಟ್ಟಿದ್ರು ಚಿಕ್ಕದಾಗಿ ಈ ಥರ. ಅದಕ್ಕೆ ಏನಾದರೂ ಒಂದು ವರ್ಕ್ ಮಾಡಿಸೋಣ, ಹಂಗೆ ಪ್ಲೈನ್ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಅವಾಗ ಇನ್ನೂ ಇಷ್ಟು ಐಡಿಯಾನೂ ಇಲ್ಲ ಇದನ್ನು ತೊಗೊಂಡಾಗ. ಸುಮಾರು ಅಂದರೆ ಒಂದು 4-5 ವರ್ಷದ ಕೆಳಗಡೆ ತೊಗೊಂಡಿರುವಂಥದ್ದು, ಒಂದು 5 ವರ್ಷನೇ ಆಯ್ತಿದು. ಅವಾಗ ಇಷ್ಟು ಐಡಿಯಾ ಇಲ್ಲ ನನಗೆ. ಆದ್ರೂ ವರ್ಕ್ ಹಾಕ್ಸೋಣ ಅಂತ ಹೇಳಿಕೊಟ್ಟಿದ್ರೆ, ಇದು ಬಾರ್ಡ್ರ್ ಜರೀಲಿ ಹಾಕ್ರಿ ಅಂತ ಹೇಳಿದರೆ ಅದೊಂಥರ ಥ್ರೆಡ್ಡಲ್ಲಿ ಹಾಕಿದ್ದಾರೆ. ನೋಡಿ ಇದಕ್ಕೆ ಮ್ಯಾಚೇ ಇಲ್ಲ. ಇನ್ನೇನು ಮಾಡೋದು, ಆಲ್ರೆಡಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ.
ಅದಕ್ಕೆ ಈ ಥರ ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಹಾಕಿದ್ದಾರೆ. ಮತ್ತು ಸ್ಲೀವ್ ಫ್ರಂಟ್ ಬಂದುಬಿಟ್ಟು ಇದು, ಮತ್ತು ಸ್ಲೀವ್ಗೆ ಈ ಥರ ನಾನೇ ಒಂಥರ ಹೇಳಿದ್ದೆ, ಅವರೇ ಒಂಥರ ಮಾಡಿಕೊಟ್ಟಿದ್ದಾರೆ. ಇನ್ನೇ ಎಲ್ಲ ಇದಾದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ಬ್ಲೌಸು ಮತ್ತು ಬ್ಲೌಸ್ ಹಾಕಿಲ್ಲ ಅಂದರೆ ಚೆನ್ನಾಗೇ ಕಾಣಲ್ಲ, ಇದರ ಮ್ಯಾಚಿಂಗ್ ಬ್ಲೌಸು. ಅದಕ್ಕೆ ನಾನು ಇನ್ನೇನು ಬೇರೆದೇನೋ ಐಡಿಯಾ ಮಾಡಲಿಲ್ಲ. ಸೊ ಇದೇ ಇರಲಿ ಬಿಡು ಅಂತಂದು ಹೇಳ್ಬಿಟ್ಟು ಇದನ್ನೇ ಇದು ಮಾಡಿದೆ. ಬ್ಲೌಸ್ ಡೀಟೇಲ್ಸ್ ಇದಾಗಿರುತ್ತೆ. ಸ್ಯಾರಿ ಆ್ಯಂಡ್ ಬ್ಲೌಸು ಇದು ಬಂದುಬಿಟ್ಟು ತುಮಕೂರಲ್ಲಿ NS ಸಿಲ್ಕಲ್ಲೇ ತೊಗೊಂಡಿರೋ ಸ್ಯಾರಿ. ಕಾಸ್ಟ್ ಬಂದುಬಿಟ್ಟು 3,500 ಕೊಟ್ಟಿದ್ದೆ ಆ ಸ್ಯಾರಿಗೆ. ತುಂಬ ಚೆನ್ನಾಗಿದೆ ನಿಜ. ಅದು ಕೊಟ್ಟಿರೋದು ಇಂಪಾರ್ಟೆಂಟ್ ಅಲ್ಲ, ಅದು ಸ್ಯಾರಿ ಕ್ವಾಲಿಟಿ ತುಂಬ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿದೆ, ಹೋದ್ರೂ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಜ್ಯುವೆಲರಿ ನೆನ್ನೆದು ನೀವು ಕೇಳಿದ್ರಲ್ಲ, ಸೊ ನೆನ್ನೆದ್ರ ಜೊತೆಗೇ ಇನ್ನೂ ಬೇರೆ ಜ್ಯುವೆಲರಿನೂ ಕಳಿಸಿದ್ದಾರೆ. ಕ್ವಾಲಿಟಿ ಅಂತೂ ನಿಜ ಯಾರು ತಗೊಂಡ್ರು ನನ್ನನ್ನಂತೂ ಬೈಕೊಳ್ಳಲ್ಲ, ಇದು 100% ನಾನು ಹೇಳ್ತಾ ಇದ್ದೀನಿ. ಯಶ್ವಿ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ನಾನು ಅವ್ರದ್ದು ಐಡಿನೂ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡ್ಬೋದು ನೀವು. ನನ್ನಂತೂ 100% ಮೆಚ್ಕೊತೀರಾ. ತುಂಬ ಚೆನ್ನಾಗಿರುವಂಥ ಪೇಜ್ನ ಇದು ಮಾಡಿದ್ರು, ರೆಕಮೆಂಡ್ ಮಾಡಿದ್ರು ಪದ್ಮ ಅವರು ಅಂತಂದು ಹೇಳ್ತೀರಾ. ನೋಡಿ ಹತ್ತಿರದಿಂದ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ. ಚಿಕ್ಕದಾಗಿ ಕಾಸಿನ ಸರ ಅಂತಾರಲ್ಲ ಆ ಥರ ಮಧ್ಯೆ ಲೋಟಸ್ ಬಂದಿದೆ. ಹತ್ರ ತೋರಿಸ್ತೀನಿ ನಿಮ್ಗೆ, ಹತ್ರ ಬಂದು ನೋಡಿ ಕ್ವಾಲಿಟಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತಂದು. ತುಂಬ ಹತ್ರ ಇಟ್ಟೆ ತೋರಿಸ್ತೀನಿ, ನಿಮಗೆ ಗೊತ್ತಾಗಿರುತ್ತೆ ಯಾವ ರೀತಿ ಇದೆ ಕ್ವಾಲಿಟಿ ಅಂತ. ಅದು ಎಲ್ಲಿ ಅಬ್ಸರ್ವ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಕ್ಯಾಮ್ರಾಗೆ, ಅದಕ್ಕೆ ಹಿಂಗೆ ತೋರಿಸ್ತೀನಿ. ಹಾಕ್ಕೊಂಡ್ರೆ ಮಾತ್ರ ಮಸ್ತ್ ಇರುತ್ತೆ ನೋಡಿ. ಈ ರೀತಿ ಡ್ರೆಸ್ಸಸ್ಗೆಲ್ಲ ಹಾಕ್ಬೋದು, ಅಷ್ಟು ಸಿಂಪಲ್ಲಾಗೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮೇಯ್ನ್ ಇಷ್ಟ ಆಯಿತು ನನಗೆ. ಈ ಥರ ಇಯರಿಂಗ್ಸ್ ಬಂದುಬಿಟ್ಟು ಲೋಟಸ್, ಚಿಕ್ಕದಾಗಿ ಲೋಟಸ್ ಕೊಟ್ಟಿದ್ದಾರೆ. ಗ್ರೀನ್ ಆ್ಯಂಡ್ ಈ ಥರ ಮೆರೂನ್, ಡಾರ್ಕ್ ಮೆರೂನ್ ಬರುತ್ತೆ. ಹೌದು, ಗ್ರೀನ್ ಆ್ಯಂಡ್ ಡಾರ್ಕ್ ಮೆರೂನ್ ಬರುತ್ತೆ ನೋಡಿ. ಇಯರಿಂಗ್ಸ್ ಬಂದುಬಿಟ್ಟು ಇದು ಇಟ್ಟರೆ ಮಸ್ತಿರುತ್ತೆ. ಸೆಕೆಂಡ್ ಒನ್ ಬಂದುಬಿಟ್ಟು ಇದು. ಯಾವುದಾದ್ರೂ ಆಗಲಿ, ಈಗ ತೋರಿಸ್ತಾ ಇರೋ ಸ್ಯಾರೀಸ್ಗೆ, ಈ ತೋರಿಸ್ತಾ ಇರೋ ಜ್ಯುವೆಲರಿ ಯಾವ ಸ್ಯಾರಿಗೆ ಹಾಕಿದ್ರು ಹೆಂಗಿರುತ್ತೆ ಅಂದರೆ, ಮತ್ತು ನಾನು ಹಾಕ್ಕೊಂಡ್ಮೇಲೆ ಮತ್ತೆ ಕೇಳಬೇಡ್ರಿ ಎಲ್ಲಿ ತೊಗೊಂಡಿದ್ರಿ ಲಿಂಕ್ ಕೊಡ್ರಿ ಅಂತ ಈಗಲೇ ಹೇಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಇವ್ರ ಪೇಜಲ್ಲಿ ಪಟ್ ಅಂತ ಬುಕ್ ಮಾಡ್ಕೊಬಿಡಿ. ಮಸ್ತಿದೆ ಕ್ವಾಲಿಟಿ ಮಾತ್ರ, ನೀವು ಹೇಳೋ ಮಾತೇ ಇಲ್ಲ. ನಾನು ಹೇಳಿದ್ನಲ್ಲ, ನನ್ನನ್ನಂತೂ ಬೈಕೊಳ್ಳಲ್ಲ ತಗೊಂಡವ್ರು. ಅಕ್ಕ ಏನಕ್ಕ ಇಷ್ಟು ಅಯ್ಯೋ ಆ ಕಡೆ ತೋರಿಸ್ಬಿಡ್ತೀನಿ, ಇಷ್ಟು ಚೆನ್ನಾಗಿರೋ ಪೇಜ್ನ ಕೊಲಾಬ್ ಮಾಡಿದ್ರಿ ನೀವು ಅಂತಂದು ನೀವೇ ಮೆಚ್ಕೊತೀರಾ. ಅಷ್ಟು ಸುಲಭವಾಗಿ ನಾನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಮೇಯ್ನ್ ನನಗೆ ಇಷ್ಟ ಆಗಿರ್ಬೇಕದು. ಸುಮ್ಮನೆ ಕೊಲಾಬ್ರೇಷನ್ ಕೊಟ್ಟರೆ ನನಗೆ ಮನಸ್ಸು ಒಪ್ಪಲ್ಲ. ಸೊ ನನ್ನಿಂದ ಒಂದಿಬ್ಬರು ತೊಗೊಳ್ತಾ ಇದ್ದಾರೆ ಅಂತ ಅಂದಮೇಲೆ ಅದು ಚೆನ್ನಾಗಿರಬೇಕು. ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ. ಸ್ಯಾರೀಸ್ಗೆ ಮಸ್ತಿರುತ್ತೆ ಇವೆಲ್ಲ ಹಾಕಿದ್ರೆ. ಇಯರಿಂಗ್ಸ್ ನೋಡಿ ಏನು ಸಖತ್ತಾಗಿದ್ದಾವೆ. ಈ ಥರ ಹಾಕ್ಕೊಂಡು ಸಿಂಗಲ್ ಪಲ್ಲು ಸ್ಯಾರಿ ಹಾಕಿದ್ರೆ ಮಾತ್ರ ಫುಲ್ ಹೈಲೈಟ್. ನಾವೇ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅಂತೀವಲ್ಲ ಆ ಥರ. ಇದು ಹತ್ತಿರದಿಂದ ತೋರಿಸ್ಬಿಡ್ತೀನಿ. ಜಡೆ ಹಾಕ್ಬಿಟ್ಟಿದ್ದೀನಿ. ಆದಷ್ಟು ಎಷ್ಟು ಅಬ್ಸರ್ವ್ ಮಾಡುತ್ತಾ ಕ್ಯಾಮ್ರಾ ಅಷ್ಟು ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಪಿಂಕ್ ಆ್ಯಂಡ್ ಗ್ರೀನು ಮತ್ತು ಮಧ್ಯ ಇಲ್ಲಿ ಬಂದುಬಿಟ್ಟು ವೈಟ್ ಸ್ಟೋನ್, ಈ ಥರ ಕಾಂಬಿನೇಷನಲ್ಲಿದೆ, ಮಸ್ತಿದೆ. ಸೊ ಬೇಕಂದರೆ ಬೇಗ ಅವ್ರ ಐಡಿಗೆ ಹೋಗ್ಬಿಟ್ಟು, ಇಲ್ಲ ಐಡಿಗಾದರೂ ಹೋಗಿ ಮೆಸೇಜ್ ಮಾಡಿ, ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಅವ್ರ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ, ನೀವು ಅಲ್ಲಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ. ವಾಟ್ಸಪ್ ಮಾಡಿದ್ರೆ ಅವ್ರು ಕಾಂಟ್ಯಾಕ್ಟ್ ಆಗ್ತಾರೆ. ಈ ಥರ ಮಂಜು ಪದ್ಮ ಅವರು ಇದು ಮಾಡಿದ್ರು ಅಂತಂದೇಳಿ ಕೇಳಿದ್ರೆ ನೀವು ಪಿಕ್ಸ್ ಆದರೂ ಸೆಂಡ್ ಮಾಡ್ತಾರೆ. ನಿಮ್ಗೆ ಇದೇ ಅಲ್ಲ, ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿರೋದಿದೆ ಅವ್ರ ಪೇಜಲ್ಲಿ. ಕ್ವಾಲಿಟಿ ಅಂತೂ ಹೇಳೋ ಮಾತೇ ಇಲ್ಲ. ಇದು ನೋಡ್ರಿ, ಈಗೆಲ್ಲ ಫುಲ್ ಟ್ರೆಂಡಿಂಗ್ ಅಲ್ವಾ ಇದು. ಇಲ್ಲೆಲ್ಲ ಗ್ರೀನ್ ಸ್ಟೋನ್ ಬರುತ್ತೆ. ಇದು ಬ್ಲ್ಯಾಕಲ್ಲಿ ತೊಗೊಂಡಿದ್ದೀನಿ, ಯಾಕಂದರೆ ಮಸ್ತಾಗಿದೆ ನನಗೆ ಗ್ರೀನ್ ಸ್ಟೋನು. ಸೊ ಹಂಗಾಗಿ ನಾನು ಬ್ಲ್ಯಾಕಲ್ಲೇ ತೊಗೊಂಡೆ. ನನಗೆ ಸ್ವಲ್ಪ ಬ್ಲ್ಯಾಕ್ ಲವರ್ ನಾನು. ನೋಡಿ ಈ ಥರ ಚೈನ್ ಜೊತೆಗೆ ಹಾಕ್ಕೊಂಡ್ರೆ ಮಸ್ತಿರುತ್ತೆ. ಡ್ರೆಸ್ಸಸ್ಗೂ ಸ್ಯಾರೀಸ್ಗೆಲ್ಲ ವೇರ್ ಮಾಡ್ಬೋದು. ಏನು ಸ್ವಲ್ಪ ದೂರ ಹೋಗುತ್ತೆ ನಾನು ಹಾಕ್ಕೊಂಡ್ರೆ, ಹತ್ತಿರದಿಂದನೇ ತೋರಿಸ್ಬಿಡ್ತೀನಿ ನೋಡಿ. ತುಂಬ ಚೆನ್ನಾಗಿದೆ. ಚೈನ್ ಅಂಡ್ ಇದು ಸ್ಟೋನ್ ಲಾಕೆಟ್ ಕ್ವಾಲಿಟಿ ಎಲ್ಲ ಮಸ್ತಿದೆ ನೋಡಿ. ಇದೊಂದು, ಮತ್ತು ಈಗೆಲ್ಲ ವಂಕಿ ಉಂಗುರಗಳೆಲ್ಲ ಟ್ರೆಂಡಿಂಗ್ ಅಲ್ವಾ, ಸೊ ಅದೊಂದು ಪೀಸ್ ತೊಗೊಂಡಿದ್ದೀನಿ. ಎಲ್ಲಿ ಅಬ್ಸರ್ವ್ ಮಾಡ್ಕೊಳುತ್ತೋ ಅಲ್ಲಿಗೆ ತೋರಿಸ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹತ್ತರಿಂದ ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನಲ್ಲಿ ತಗೊಂಡಿದ್ದೀನಿ ನೋಡಿ. ಈ ಥರ ಕಾಣುತ್ತೆ, ಇಟ್ಕೊಂಡ್ರೆ ಈ ರೀತಿ ಕಾಣುತ್ತೆ. ಇದೊಂದು, ಮತ್ತು ಇನ್ನೊಂದೇ ಒಂದಿದೆ, ಅದನ್ನು ತೋರಿಸ್ಬಿಡ್ತೀನಿ. ಇಯರ್ ಕಪ್. ಸೊ ಈಗೆಲ್ಲ ತುಂಬ ಟ್ರೆಂಡಿಂಗ್ ಇದು ಇಯರ್ ಕಪ್ಪು.
ನೋಡಿ ಈ ಥರ ಇಟ್ಟರೆ ಈ ಥರ ಹೋಗುತ್ತೆ. ಇದು ನೋಡಿ ಹಿಂದ್ಗಡೆ ಲಾಕೆಟ್ ಈ ಥರ ಇದೆ, ಲಾಕ್ ಮಾಡ್ಕೊಳ್ಳೋದು. ಈ ಥರ ಇಟ್ಕೊಂಡು ಹಿಂಗೆ ಇಟ್ಕೊಂಡ್ರೆ ಮಸ್ತ್ ಇರುತ್ತೆ, ತುಂಬ ಫ್ಯಾನ್ಸಿಯಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಯಶ್ವಿ ಕಲೆಕ್ಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜು, ನಮ್ಮ ತುಮಕೂರಿನವರೇ ಆಗಿರ್ತಾರೆ, ಯಶ್ವಿ ಕಲೆಕ್ಷನ್ಸ್. ಇನ್ನೊಂದು ಸರಿ ಹೇಳ್ತೀನಿ, ಅವ್ರದ್ದು ಐಡಿನೂ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಹಾಗೆಯೇ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಂದರೆ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನೀವು ಒಂದು ಸಾರಿ ತೊಗೊಂಡು ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾವು ಗೋಲ್ಡ್ ಜೊತೆ ಹಾಕೊಂಡ್ರೆ ಗೋಲ್ಡ್ ಏನೋ ಅನ್ನೋ ಥರನೇ ಇರುತ್ತೆ, ಯಾವುದೇ ಥರ ಆರ್ಟಿಫಿಷಿಯಲ್ ಥರ ಕಾಣ್ತಾ ಇಲ್ಲ. ಇನ್ಮೇಲೆ ನಾನು ರೆಗ್ಯುಲರ್ಲಿ ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡ್ತೀನಿ. ಆವಾಗಲಾದರೂ ನೀವು ಕೇಳ್ತೀರಾ, ಆಗ್ಲಾದರೂ ಎಲ್ಲಿ ತೊಗೊಂಡ್ರಿ ಏನು ಅಂತಂದು, ಅದಕ್ಕೆ ಈಗಲೇ ನಾನು ಅಪ್ಡೇಟ್ ಅನ್ನೋದು ಕೊಡ್ತಾ ಇದ್ದೀನಿ. ಬೇಕಂದರೆ ಬೇಗ ಬುಕ್ ಮಾಡ್ಕೊಳ್ರಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇದೆ ಅವ್ರ ಪೇಜಲ್ಲಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.